ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸನಾತನಂದ ಹಿಸ್ಟಾರಿಕಲ್ ಟ್ರೂತ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ಈ ಚಾನಲ್ನ ಮೊದಲನೇ ಎಪಿಸೋಡಲ್ಲಿ ನಾವು ನಿಮಗೆ ತಿಳಿಸಬೇಕು ಅಂತ ಅನ್ಕೊಂಡಿದ್ದ ಕತೆ ಒಂದು ಸುಂದರವಾದ ಪ್ರೇಮ ಕತೆ. ಈ ಕತೆ ನಡೆದಿದ್ದು ಸತ್ಯಯುಗದಲ್ಲಿ. ಸತ್ಯಯುಗ ಅಂತ ನಾನು ಹೇಳಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಯಾವ ಕತೆ ಏನು ಹೇಳ್ತಾ ಇದ್ದಾನೆ ಅಂತ. ಸತ್ಯಯುಗ ಅಂದ ತಕ್ಷಣ ದೇವತೆಗಳು ಮತ್ತು ರಾಕ್ಷಸರ ನಡುವೆ ನಿರಂತರವಾಗಿ ಯುದ್ಧ ನಡೀತಾನೆ ಇರುತ್ತೆ. ಆ ಯುದ್ಧದಲ್ಲಿ ದೇವತೆಗಳ ಮೇಲೆ ರಾಕ್ಷಸರು ಮೇಲುಗೈ ಸಾಧಿಸಿರ್ತಾರೆ. ಯಾಕಪ್ಪ ಹೀಗಾಯ್ತು ಅಂತ ನಾವು ತಿಳ್ಕೊಳಕ್ ಹೋದ್ರೆ, ರಾಕ್ಷಸರ ಗುರು ಶುಕ್ರಾಚಾರ್ಯರು ಇರ್ತಾರೆ. ಶುಕ್ರಾಚಾರ್ಯರ ಬಳಿ ಮೃತ ಸಂಜೀವಿನಿ ವಿದ್ಯೆ ಅಂತ ಒಂದು ವಿದ್ಯೆ ಇರುತ್ತೆ. ಆ ಮೃತ ಸಂಜೀವಿನಿ ವಿದ್ಯೆ ಯಾರ್ಯಾರು ದೇವತೆಗಳು ರಾಕ್ಷಸರನ್ನ ಹೊಡೆದಾಕಿರ್ತಾರೆ ಯುದ್ಧದಲ್ಲಿ, ಅವ್ರನ್ನ ಮತ್ತೆ ಜೀವನಕ್ಕೆ ಮರಳಿಸ್ತಾ ಇರುತ್ತೆ ಈ ವಿದ್ಯೆ. ಇದರಿಂದ ದೇವತೆಗಳಿಗೆ ಬಹಳ ಕಷ್ಟ ಆಗ್ಬಿಡುತ್ತೆ. ರಾಕ್ಷಸರೆಲ್ಲ ಮತ್ತೆ ಮತ್ತೆ ಬದುಕು ಬರ್ತಾ ಇರೋದ್ರಿಂದ ದೇವತೆಗಳಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ದೇವತೆಗಳು ಇದೆಲ್ಲ ಕುತ್ಕೊಂಡು ಒಂದು ಸಭೆ ಮಾಡಿ ಮಾತಾಡ್ತಾರೆ, ಏನ್ ಮಾಡ್ಬೋದು ನಾವು, ಈ ತರ ನಾವು ಈ ಮೃತ ಸಂಜೀವಿನಿ ವಿದ್ಯೆನ ಕಲಿಯೋದ್ಯಾದ್ರೂ ಹೇಗೆ, ಆ ಥರ ಯೋಚನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಬೃಹಸ್ಪತಿ, ದೇವತೆಗಳ ಗುರು ಬೃಹಸ್ಪತಿ ಮಗ ಕಚ ಅಂತ ಒಬ್ಬಿರ್ತಾರೆ. ಸೊ ಕಚ ಹೇಳ್ತಾರೆ ಆ ಸಭೆಯಲ್ಲಿ, ನಾನು ಶುಕ್ರಾಚಾರ್ಯರ ಬಳಿ ಹೋಗಿ ಮೃತ ಸಂಜೀವಿನಿ ವಿದ್ಯೆನ ಕಲ್ತ್ಕೊಂಡು ವಾಪಸ್ ಬರ್ತೀನಿ ಅಂತ. ಸೊ ಇದಕ್ಕೆಲ್ಲ ಎಲ್ಲರೂ ಹೋಗೊಡ್ತಾರೆ. ಬೃಹಸ್ಪತಿ ಗುರುಗಳು ಕೂಡ ಹೋಗೊಟ್ಟು ಕಚನ್ನ ಶುಕ್ರಾಚಾರ್ಯರ ಬಳಿ ಕಳಿಸ್ತಾರೆ. ಸೊ ಶುಕ್ರಾಚಾರ್ಯರ ಬಳಿ ಹೋಗಿದ ತಕ್ಷಣ ನಿಮ್ಗೆ ಮೃತ ಸಂಜೀವಿನಿ ಕಲಿಯಕ್ ಬಂದಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಶಿಷ್ಯನಾಗಿ ಗುರು ಹತ್ರ ಸೇರ್ಕೊಂತಾರೆ. ಯಾರು ಕಚ ಸೇರ್ಕೊಂಡಾಗ ಒಳ್ಳೆ ಸೇವೆ ಮಾಡಿಕೊಂಡು, ಗುರುಗೆ ಸೇವೆ ಮಾಡಿಕೊಂಡು ಎಲ್ಲ ವಿಷಯಗಳಲ್ಲೂ ಹೆಲ್ಪ್ ಮಾಡ್ತಾ ಅವ್ರಿಗೆ ಒಳ್ಳೆ ಒಂದು ಶಿಷ್ಯ ನಿಷ್ಠೆಯನ್ನ ಮೆರೀತಾರೆ ಯಾರು ಕಚ. ಇದರಿಂದ ಶುಕ್ರಾಚಾರ್ಯರಿಗೆ ಬಹಳ ಕಡಿಮೆ ಸಮಯದಲ್ಲಿ ತುಂಬಾ ಹತ್ರ ಆಗ್ಬಿಡ್ತಾರೆ ಕಚ. ಈ ನಿಷ್ಠೆನ ನೋಡಿ ಶುಕ್ರಾಚಾರ್ಯರ ಮಗಳು ದೇವಿಯಾನಿ, ಸೊ ಆ ನಿಷ್ಠೆನ ನೋಡಿ ದೇವಿಯಾನಿಗೆ ಕಚನ ಮೇಲೆ ಒಂಥರ ಒಲವು ಮೂಡುತ್ತೆ ಫಸ್ಟಲ್ಲೇ. ಸರಿ ಆಯ್ತು, ಹಿಂಗೆ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ರಾಕ್ಷಸರಿಗೆ ಕಚನ್ ಮೇಲೆ ಅನುಮಾನ ಬಂದ್ಬಿಡುತ್ತೆ, ಯಾರು ಇವನು ಹೊಸದಾಗಿ ಬಂದು ಸೇರ್ಕೊಂಡು ತುಂಬಾ ವಿನಯ ತೋರಿಸ್ತಾ ಶುಕ್ರಾಚಾರ್ಯರಿಗೆ ಬಹಳ ಹತ್ರ ಆಗ್ಬಿಟ್ನಲ್ಲ ಅಂತ ಅವರು ಶೋಧನೆ ಮಾಡೋಕೆ ಹೋದಾಗ ಅವ್ರಿಗೆ ಗೊತ್ತಾಗತ್ತೆ ರಾಕ್ಷಸರಿಗೆ, ಇವನು ದೇವತೆಗಳ ಕಡೆಯಿಂದಾನೇ ಬಂದು ಮೃತ ಸಂಜೀವಿನಿ ವಿದ್ಯೆಯನ್ನ ಕಲಿಯಕ್ಕೆ ಬಂದಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ರಾಕ್ಷಸರಿಗೆ. ಅವ್ರು ಏನ್ ಮಾಡ್ತಾರೆ, ಕಚನನ್ನ ತುಂಡು ತುಂಡಾಗಿ ಒಂದ್ಸರಿ ಕತ್ತರಿಸ್ಬಿಟ್ಟು ಬೆಟ್ಟದಲ್ಲಿ ಬಿಸಾಕ್ಬಿಡ್ತಾರೆ. ಸೊ ಎಷ್ಟೊತ್ತಾದ್ರೂ ರಾತ್ರಿ ಕಚ ಮನೆಗೆ ಬರೋದಿಲ್ಲ, ಮನೆಗೆ ಬಂದಿಲ್ಲ ಅಂತ ದೇವಿಯಾನಿ ಅಳಲ್ ತೋಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಶುಕ್ರಾಚಾರ್ಯರ ಹತ್ರ. ಇಲ್ಲೇ ಹೋಗಿರ್ತಾನೆ ಬಿಡಮ್ಮ, ಬರ್ತಾನೆ ಅಂತ ಶುಕ್ರಾಚಾರ್ಯರು ಎಷ್ಟು ಹೇಳಕ್ ಟ್ರೈ ಮಾಡಿದ್ರು ದೇವಿಯಾನಿ ಒಪ್ಪೋದಿಲ್ಲ. ಆಗ ದಿವ್ಯ ದೃಷ್ಟಿಯಿಂದ ಶುಕ್ರಾಚಾರ್ಯರು ನೋಡಿದಾಗ ರಾಕ್ಷಸರು ಕಚನನ್ನ ಕೊಂದು ಬಿಸಾಕಿರೋದು ಗೊತ್ತಾಗಿರುತ್ತೆ. ಅದನ್ನ ದೇವಿಯಾನಿಗೆ ಅವ್ರು ತಿಳಿಸ್ತಾರೆ. ಆಗ ದೇವಿಯಾನಿ ನಿಮ್ಮ ಮೃತ ಸಂಜೀವಿನಿ ವಿದ್ಯೆನ ಬಳಸಿ ಕಚನನ್ನ ಮತ್ತೆ ಜೀವನಕ್ಕೆ ಮರಳಿ ಕರೆ ತರಬೇಕು ಅಂತ ಎಷ್ಟೇ ಹೋಗಿರೋದ್ರು ಶುಕ್ರಾಚಾರ್ಯರು, ನಾನು ರಾಕ್ಷಸರಿಗೆ ಮಾಡಿದಂತ ಮೋಸ ಆಗ್ಬಿಡುತ್ತೆ, ಇದು ನಾನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಎಷ್ಟು ಹೇಳಕ್ಕೆ ಟ್ರೈ ಮಾಡಿದ್ರು ದೇವಿಯಾನಿಗೆ ಕೇಳೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ಮಗಳ ಕರೆಗೆ ಹೋಗ್ಬಿಟ್ಟು ಮೃತ ಸಂಜೀವಿನಿ ವಿದ್ಯೆ ಬಳಸಿ ಕಚನನ್ನ ಮತ್ತೆ ಜೀವನಕ್ಕೆ ಮರಳಿಸ್ತಾರೆ. ಕಚ ವಾಪಸ್ ಶುಕ್ರಾಚಾರ್ಯರ ಬಳಿ ಬರ್ತಾನೆ. ಸೊ ಹೀಗೆ ಜೀವನ ಮುಂದುವರಿತಾ ಇರುತ್ತೆ. ಈ ತರ ಒಂದ್ 2-3 ಬಾರಿ ಆಗತ್ತೆ ಕಚನನ್ನ ರಾಕ್ಷಸರು ಕೊಲ್ಲೋದು, ಶುಕ್ರಾಚಾರ್ಯರು ಹೋಗ್ಲಿ ಬಿಡು ಅನ್ನೋದು, ದೇವಿಯಾನಿ ಮತ್ತೆ ಆಳೋದು, ಅವ್ರನ್ನ ಬದುಕಿಸೋದು. ಈ ತರ ಒಂದ್ 2-3 ಸರಿ ಆದ್ಮೇಲೆ ರಾಕ್ಷಸರಿಗೆ ಏನ್ ಮಾಡ್ಬೇಕು ಅಂತ ಕುತ್ಕೊಂಡು ರಾಕ್ಷಸರೆಲ್ಲ ಒಂದು ಉಪಾಯ ಮಾಡ್ತಾರೆ. ಕಚನನ್ನ ಕೊಂದು ಸುಟ್ಬಿಡ್ತಾರೆ. ಸುಟ್ಟು ಬೂದಿ ಮಾಡಿ ಆ ಬೂದಿಯನ್ನ ಶುಕ್ರಾಚಾರ್ಯರ ಪಾನೀಯದಲ್ಲಿ ಮಿಕ್ಸ್ ಮಾಡ್ಬಿಡ್ತಾರೆ ಆ ಬೂದಿನ. ಸೊ ಶುಕ್ರಾಚಾರ್ಯರು ಗೊತ್ತಿಲ್ಲದೆ ಕಚನ್ ಸುಟ್ಟು ಬೂದಿ ಆಗಿರ್ತಕ್ಕಂಥ ಆ ಮಿಶ್ರಣವನ್ನ ಕುಡಿದ್ಬಿಡ್ತಾರೆ ಪಾನೀಯದಲ್ಲಿ. ಅವತ್ತಿನ ದಿನನೂ ಹಂಗೆ ಆಗತ್ತೆ ಕತೆ. ದೇವಿಯಾನಿ ಅಳೋದು, ಶುಕ್ರಾಚಾರ್ಯರು ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಮತ್ತೆ ಗೊತ್ತಾಗುತ್ತೆ ಕಚ ಆಲ್ರೆಡಿ ಶುಕ್ರಾಚಾರ್ಯರು ಹೊಟ್ಟೆ ಒಳಗಡೆ ಸೇರ್ಕೊಂಡ್ಬಿಟ್ಟಿರ್ತಾನೆ. ಶುಕ್ರಾಚಾರ್ಯರು ವಿಧವಾಗಿ ದೇವಯಾನಿಗೆ ಹೇಳ್ತಾರೆ, ಆಗಲ್ಲಮ್ಮ ಈ ಸರಿ ಬಿಟ್ಬಿಡು, ಇದಾಗಲ್ಲ, ಇನ್ನೇನು ಅವನ್ನ ಮರ್ತ್ ಬಿಡ್ಬೇಕು ಹಂಗೆ ಅಂತ ಎಷ್ಟು ಹೇಳಕ್ ಟ್ರೈ ಮಾಡಿದ್ರು ದೇವಯಾನಿ ಒಪ್ಪೋದಿಲ್ಲ. ಕಚನೇ ಬೇಕು ಅಂತ ದೇವಯಾನಿ ಕುತ್ಕೊಂಡಾಗ ಶುಕ್ರಾಚಾರ್ಯರು ಏನ್ ಮಾಡ್ತಾರೆ, ಒಳಗಡೆ ಇರತಕ್ಕಂಥ ಕಚನ್ಗೆ ಮೃತ ಸಂಜೀವಿನಿ ವಿದ್ಯೆ ನಾನ್ ನಿನಗೆ ಹೇಳ್ಕೊಡ್ತೀನಿ, ನೀನ್ ಬದುಕಿ ಆಚೆ ಬಂದಾಗ ನೀನು ಮೃತ ಸಂಜೀವಿನಿ ವಿದ್ಯೆ ಬಳಸ್ಬಿಟ್ಟು ನನ್ನನ್ನ ಮತ್ತೆ ಬದುಕಿಸು, ಯಾಕಂದ್ರೆ ಹೊಟ್ಟೆಯಿಂದ ಸೀಳ್ಕೊಂಡ್ ಬಂದ್ಬಿಡ್ತೀಯ ನೀನು, ನನ್ನನ್ನ ಬದುಕಿಸು ಅಂತ ಹೇಳಿ ಶುಕ್ರಾಚಾರ್ಯರು ಹೇಳ್ತಾರೆ. ಆ ವಿಷಯವಾಗಿ ಕಚನ್ಗೆ ಮೃತ ಸಂಜೀವಿನಿ ವಿದ್ಯೆ ಸಿಕ್ಬಿಡುತ್ತೆ. ಸೊ ಅವರು ಬಳಸಿದ್ಮೇಲೆ ಅವನು ಹೊಟ್ಟೆಯಿಂದ ಆಚೆ ಬರ್ತಾನೆ, ಮತ್ತೆ ಶುಕ್ರಾಚಾರ್ಯರು ಬದುಕ್ತಾರೆ, ಎಲ್ಲ ಓಕೆ. ಅವಾಗ ನಾನು ಬಂದಿರತಕ್ಕಂಥ ಕೆಲಸ ನನಗೆ ಮುಗೀತು, ಮೃತ ಸಂಜೀವಿನಿ ವಿದ್ಯೆ ಕಲಿಯಕ್ಕೆ ಅಂತ ಬಂದಿದ್ದೆ, ಅದು ನನಗೆ ಸಿಕ್ತು ಗುರುಗಳೇ, ನಾನಿನ್ನು ಹೊರಡಬೇಕು ದೇವತೆಗಳ ಹತ್ರ ಅಂತ ಅವನು ಹೇಳಿ ಹೊರಟಾಗ ದೇವಿಯಾನಿ ತನ್ನ ಪ್ರೇಮನ ಕಚನ್ಗೆ ಹೇಳ್ಕೊಂತಾರೆ. ಆಗ ಕಚ ಆ ಪ್ರೀತಿನ ತಿರಸ್ಕರಿಸ್ಬಿಡ್ತಾರೆ. ಯಾಕೆ ಅಂತಂದ್ರೆ ದೇವಯಾನಿ ಹೇಳಿದಾಗ, ನಾನು ನಿಮ್ಮ ತಂದೆ ಹೊಟ್ಟೆಯಿಂದನೇ ಹುಟ್ಟಿ ಬಂದಿರೋದ್ರಿಂದ, ಮರು ಜನ್ಮ ಪಡೆದಿರೋದ್ರಿಂದ ನಾನು ನಿನಗೆ ತಮ್ಮ ಆಗ್ಬಿಡ್ತೀನಿ, ಸಹೋದರನಂತೆ ಕಾಣ್ತೀನಿ, ಹಾಗಾಗಿ ನಾನು ನಿನ್ನ ಪ್ರೇಮ ಒಪ್ಕೊಳಕ್ ಆಗೋದಿಲ್ಲ ಅಂತ ದೇವಿಯಾನಿ ಪ್ರೀತಿನ ಕಚ ತಿರಸ್ಕರಿಸ್ಬಿಡ್ತಾನೆ. ಈಗಿಂದ ಕೋಪಗೊಂಡಂತಹ ದೇವಿಯಾನಿ, ನೀನು ಯಾವ
ಮೃತ ಸಂಜೀವಿನಿ ವಿದ್ಯೆ ಕಲ್ತಿದ್ಯೋ ಆ ವಿದ್ಯೆನ ನಿನಗೋಸ್ಕರ ನೀನು ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಒಂದು ಶಾಪನ ಕೊಡ್ತಾರೆ. ಕಚ್ಚ ಪರವಾಗಿಲ್ಲ, ಇದನ್ನ ನಾನು ದೇವತೆಗಳಿಗೋಸ್ಕರ ಕಲ್ತಿದ್ದೀನಿ, ನನಗೋಸ್ಕರ ಇದನ್ನ ಬಳಸೋದಕ್ಕೆ ನನಗೂ ಇಷ್ಟ ಇಲ್ಲ ಅಂತ ಹೇಳಿ ಹೊರಟೋಗ್ತಾನೆ. ಆ ಟೈಮಲ್ಲಿ ಕಚ ಕೂಡ ದೇವಿಯಾನಿಗೆ ಒಂದು ಶಾಪ ಕೊಡ್ತಾನೆ. ನಿನಗಿಂತ ಒಂದು ಸ್ಥಾಯಿ ಕೆಳಗಡೆ ಇರೋನ್ನೇ ನೀನು ಮದುವೆ ಆಗ್ತೀಯಾ ಅಂತ ಒಂದು ಶಾಪನ ದೇವಿಯಾನಿಗೆ ಕಚ ಕೊಟ್ಟು ಹೋಗ್ತಾನೆ. ಈ ಶಾಪದಿಂದಾನೇ ದೇವಿಯಾನಿ ಮುಂದೆ ಯಯಾತಿನ ಮದುವೆ ಆಗ್ಬೇಕಾಗಿ ಬರುತ್ತೆ. ಸೊ ಈ ಕಥೆನ ಮುಂದೆ ತಿಳ್ಕೊಳ್ಳೋಣ. ಈ ಪ್ರೇಮ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಸನಾತನಂ ದ ಹಿಸ್ಟಾರಿಕಲ್ ಟ್ರೂತ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮಗೆ ಕ್ವಶನ್ಸ್ನ ಕೇಳೋದನ್ನ, ನಮ್ಗೆ ಏನ್ ವಿಡಿಯೋ ಮಾಡಬೇಕು ಅಂತ ಕಳಿಸೋದನ್ನ ಮರಿಬೇಡಿ. ನಮಸ್ಕಾರ, ಮತ್ತೆ ಸಿಗೋಣ.